ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಡೋ ಕೆಲಸದ ಬಗ್ಗೆ ಸಿದ್ದರಾಮಯ್ಯಗೆ ಅಹಂಕಾರ ಇರಬೇಕು, ಆದರೆ ಸಿದ್ದರಾಮಯ್ಯ ಕೆಲಸ ಮಾಡದೆ ದುರಹಂಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ನಡವಳಿಕೆ ಸರಿ ಮಾಡ್ಕೋಬೇಕು, ಸಿದ್ದರಾಮಯ್ಯ ಸೀಮೆಗೆ ಇಲ್ಲದೆ ಇರುವಂತಹ ನಾಯಕನ ಅಂತ ಕಿಡಿಕಾರಿದ್ರು. ಸೋದಬೇಕು ಅಂತ ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೇನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಅದರಿಂದ ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ IAS IPS ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಅವು ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಳಿಗೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ಸಚಿವ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಯಲಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಸಿಎಂ ಸ್ಥಾನವೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ ಅಂತ ಹೇಳಿದ್ರು. ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೇ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷರು ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿರೋದು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೇಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯಲೆಲ್ಲ ಪತ್ರಿಕೆಗಳಿಗೆ ಹೋಗಿ. ಮಂಡ್ಯ ಸಿಎನ್ ಪೊಲೀಸ್ ಠಾಣೆಗೆ ವಂಚನೆ ಕೇಸ್ ಆರೋಪಿ ಐಶ್ವರ್ಯ ಗೌಡ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಶಿವಮೂರ್ತಿ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದರು. ಆದರೆ ಹಿಂದೆ ವಕೀಲರೊಂದಿಗೆ ವಿಚಾರಣೆಗಾಗಿ ಬಂದಿದ್ದ ಆರೋಪಿ 5 ನಿಮಿಷದಲ್ಲಿ ವಾಪಸ್ಸಾಗಿದ್ದಾರೆ. ಇಂದು ಚಿಕ್ಕಲೂರು ಜಾತ್ರೆ ಭದ್ರತೆಗೆ ಡಿವೈಎಸ್ಪಿ ನಿಯೋಜನೆಗೊಂಡಿದ್ರು. ಹೀಗಾಗಿ ಠಾಣೆಯಿಂದ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಇಬ್ಬರು ಇಲ್ಲದಿರುವ ಕಾರಣ ಐಶ್ವರ್ಯ ಗೌಡ ಮನೆಗೆ ತೆರಳಿದ್ದಾರೆ. ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಾಭಿಷೇಕ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿದರು. ಧರ್ಮ ಸಾಂಸ್ಕೃತಿಕ ಸಂರಕ್ಷಣೆ ಮಾಡಿ ದೇಶ ಹಿತ ಉಳಿಸಬೇಕು ಅಂತ ಹೇಳಿದರು. ಭಾರತದ ಉಪರಾಷ್ಟ್ರಪತಿ ಧನಕರ್ ಸುಮೇರು ಪರ್ವತ ಉದ್ಘಾಟನೆ ಮಾಡಿದರು. ಅಹಿಂಸಾ ಪರಾಮೋ ಧರ್ಮ ಅನ್ನುವಂತಹ ನಿಯಮ ಜೈನ ಧರ್ಮದಲ್ಲಿ ಪಾಲನೆಯಾಗುತ್ತೆ. ಅಹಿಂಸಾ ಧರ್ಮ ಪಾಲನೆ ಮಾಡಬೇಕು, ದೇಶ ಹಿತ ಕಾಪಾಡಬೇಕು ಅಂತ ಹೇಳಿದರು. ಕೊಲೆ ಆರೋಪಿ ನಟ ದರ್ಶನ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇಂದು ಕುಟುಂಬಸ್ಥರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ನಟ ದರ್ಶನ್ ಸಂಕಷ್ಟ ನಿವಾರಣೆಗೆ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಕನ್ನಡವಿಲ್ಲದ ಆಂಗ್ಲ ಭಾಷೆಯ ಬೃಹತ್ ಜಾಹೀರಾತು ಫಲಕವನ್ನು ಕನ್ನಡತಿ ಏಕಾಂಗಿಯಾಗಿ ಹರಿದು ಹಾಕಿದ್ದಾರೆ. ಬೆಳಗಾವಿ ವಿಮ್ಸ್ ಆಸ್ಪತ್ರೆ ಎದುರಿನ ಆಂಗ್ಲ ಭಾಷೆಯ ಜಾಹೀರಾತು ಬೋರ್ಡ್ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರದ 60% ಕನ್ನಡ ಕಡ್ಡಾಯದ ಆದೇಶ ಉಲ್ಲಂಘಿಸಿ ಇಂಗ್ಲಿಷ್ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಸರ್ಕಾರದ ಕನ್ನಡ ಕಡ್ಡಾಯದ ಆದೇಶ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು ಅಕ್ಷರ ಕನ್ನಡ ಐತ್ರಿ ಸರ. ನನ್ನ ಕಡೆ ಬೆಳಿಗ್ಗೆ ಫೋಟೋ ತಗೊಂಡಿದ್ದೆ, ಒಂದು ಕನ್ನಡ ಇಲ್ಲ ಅದ್ರೊಳಗೆ. 100% ಎಲ್ಲ ಇಂಗ್ಲೀಷನೇ ಐತ್ರಿ. ಅದಕ್ಕೆ ಇವತ್ತು ಎಲ್ಲ ನೋಡ್ಕೋತಾ ಜನರ ಚೆನ್ನಮ್ಮ ಸರ್ಕಲ್ದಾಗ ಒಂದು ಐತ್ರಿ, ಅದನ್ನು ಈಗ ಹೊಡಿತೇವೆ. 1% ಕನ್ನಡ ಇಲ್ಲ, ಕನ್ನಡ ಹಾಕೊಂಡು ಹೇಳಿದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಂಡ್ಯದ ಪಾಂಡವಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಜೇವರ್ಗಿ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭತ್ತ ಖರೀದಿ ಕೇಂದ್ರ, ಸರ್ಕಾರಿ ಕಚೇರಿಗಳ ಮಧ್ಯವರ್ತಿಗಳ ಹಾವಳಿ ಹಾಗೂ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸುವುದಕ್ಕೆ ಆಗ್ರಹಿಸಲಾಯಿತು. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲೇಬೇಕು. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲೇಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಆಗುತ್ತಿರುವಂತಹ ಮಧ್ಯವರ್ತಿಗಳ
ಗಣೇಶ್ ಪತ್ನಿ ಶಿಲ್ಪಾ ಗಣೇಶ್ ಇದೇ ಮೊದಲ ಬಾರಿಗೆ ತುಳು ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ತಮ್ಮ ಗೋಲ್ಡನ್ ಮೂವೀಸ್ ಸಂಸ್ಥೆಯಿಂದ ಸಂದೀಪ್ ಭೇದ್ರಾ ನಿರ್ದೇಶನದ ಪ್ರೊಡಕ್ಷನ್ ನಂಬರ್ 1 ತುಳು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ. ಚಿತ್ರದ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಭಾಗವಹಿಸಿ ಶುಭವನ್ನ ಕೋರಿದರು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಪರಿಶೀಲನೆ ವೇಳೆ ಗಾಂಜಾ ಸಮೇತ 3 ಆರೋಪಿಗಳನ್ನು ಬಂಧಿಸಿದ್ದು, ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದ 23 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಹೈಡ್ರೋಫೋನಿಕ್ಸ್ ಗಾಂಜಾ, ಮೈರವಾನ್ ಗಾಂಜಾ ಹಾಗೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾ ಪತ್ತೆಯಾಗಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾವೇರಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಕವಲೆತ್ತು ಗ್ರಾಮದ ಅಪ್ಪು ನಾಗೇನಹಳ್ಳಿ ಬಂಧಿತ ಆರೋಪಿ. ಬಂಧಿತನಿಂದ 5,15,000 ಮೌಲ್ಯದ ಸುಮಾರು 16 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈತ ನಕಲಿ ಕೀಯನ್ನ ಬಳಸಿ ಬೈಕ್ಗಳನ್ನು ಕದ್ದು ಮೋಜು ಮಸ್ತಿ ಮಾಡ್ತಾ ಇದ್ದ. ಬಳಿಕ ಅದನ್ನು ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ದ. ಬ್ರಿಗೇಡ್ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ರು. ದೇವಸ್ಥಾನದ ಆವರಣದಲ್ಲಿ ತಾತ್ಕಾಲಿಕ ಗೋಶಾಲೆ ತೆರೆಯುವುದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಒಪ್ಪಿಗೆ ನೀಡಿದೆ. ಗಣರಾಜ್ಯೋತ್ಸವ ಅಂಗವಾಗಿ 217ನೇ ಫ್ಲವರ್ ಶೋ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಇಂದಿನಿಂದ ಜನವರಿ 27ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಆನ್ಲೈನ್ನಲ್ಲಿ ಟಿಕೆಟ್ ಪಡೆಯುವುದಕ್ಕೆ ಅವಕಾಶವಿದ್ದು, ಈ ಬಾರಿ ಫ್ಲವರ್ ಶೋಗೆ 8 ರಿಂದ 10 ಲಕ್ಷ ಬರುವ ನಿರೀಕ್ಷೆ ಇದೆ. ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಪೊಲೀಸರಿಂದ ವಾಹನ ನಿಲುಗಡೆ ನಿಷೇಧವಿದ್ದು, ಪಾರ್ಕಿಂಗ್ಗೆ ಬೇರೆ ಕಡೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಸ್ಥಾನದ ಪೂಜಾರಿಕೆ ವಿಚಾರಕ್ಕೆ 2 ಗುಂಪುಗಳ ನಡುವೆ ನಡೆದಿದ್ದ ಮಾರಾಮಾರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಗಲಾಟೆಗೆ ನೇರ ಕಾರಣ ಶಾಸಕ ಬಿಜಿ ಗೋವಿಂದಪ್ಪ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಗ್ರಾಮಸ್ಥರು ಎಸ್ಪಿಗೆ ಮನವಿಯನ್ನು ಮಾಡಿದ್ದಾರೆ. ಗ್ರಾಮಸ್ಥರಿಗೆ ಎಂಎಲ್ಸಿ ಕೆಎಸ್ ನವೀನ್ ಸಾಥನ್ನ ನೀಡಿದರು. ಈ ಕಾರಣ ನೇರವಾಗಿ ಗೋವಿಂದಪ್ಪರೇ ಕಾರಣ ಈ ಗಲಾಟೆಗೆ. ನಮ್ಮೂರಿನಲ್ಲಿ ಯಾವುದೇ ಈ 7 ವರ್ಷ ಯಾವುದೇ ಗಲಾಟೆ ಇರಲಿಲ್ಲ. ಗೋವಿಂದಪ್ಪನವರೇ ಕಾರಣೀಭೂತರಾಗಿ ನಮ್ಮೂರಲ್ಲಿ ಒಡೆದಾಟ ತಂದಿರೋದು. ಗೋವಿಂದಪ್ಪನವರು ಸುಮಾರು 15 ವರ್ಷ MLA ಆದರೂ ಕೂಡ ಪ್ರತಿ ಗೊಲ್ರೆಡ್ಡಿಯಲ್ಲಿ 2 ಭಾಗವನ್ನು ಮಾಡಿ ಎಲ್ಲ ಒಡೆದಾಳ ನೀತಿಯನ್ನು ಮಾಡ್ತಾ ಇದ್ದಾರೆ ಗೋವಿಂದಪ್ಪನವರು. ಇವತ್ತಿನ ದಿನ ನೇರವಾಗಿ ನಾನು ದೂಷಣೆ ಮಾಡ್ತೀನಿ. ಗೋವಿಂದಪ್ಪರೇ ಈ ಜಗಳಕ್ಕೆ ನಮ್ಮೂರಲ್ಲಿ ಕಾರಣ. ಈ ಕಾರಣ ನೇರವಾಗಿ ಗೋವಿಂದಪ್ಪರೇ ಕಾರಣ ಈ ಗಲಾಟೆಗೆ. ದೇವನಹಳ್ಳಿಯ ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಮುಂದೆ ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸಿದರು. ಕಾಮಗಾರಿ ಪೂರ್ಣಗೊಂಡರೂ ಬಿಲ್ ಪಾವತಿ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸಹಾಯಕ ಕಾರ್ಯಪಾಲಕ ಮಹದೇಶ್ವರ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಗುತ್ತಿಗೆದಾರರು ಮನವಿಯನ್ನ ಮಾಡಿದರು. ಮಾದೇಶ್ಗೆ ಧಿಕ್ಕಾರ ಧಿಕ್ಕಾರ ಎಡಬಲ್ಲಿ ಮಾದೇಶ್ಗೆ ಧಿಕ್ಕಾರ ಧಿಕ್ಕಾರ ಪಿಆರ್ಇಡಿ ಎಡಬಲ್ಲಿ ಮಾದೇಶ್ಗೆ ಧಿಕ್ಕಾರ ಧಿಕ್ಕಾರ ಪಿಆರ್ಇಡಿ ಎಡಬಲ್ಲಿ ಮಾದೇಶ್ಗೆ ಧಿಕ್ಕಾರ ಧಿಕ್ಕಾರ ಸಮಸ್ಯೆ ಬಗೆಹರಿಸಿ 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 ಸಮಸ್ಯೆ ಬಗೆಹರಿಸಿ ಸಮಸ್ಯೆ ಬಗೆಹರಿಸಿ ಅಧಿಕಾರಿಗಳೇ ಈ ಕಡೆ ಗಮನ ಹರಿಸಿ. ಕಾರ್ಯಪಾಲಕ ಇಂಜಿನಿಯರ್ ಅವರೇ ಈ ಕಡೆ ಗಮನ ಹರಿಸಿ. ಕಾರ್ಯಪಾಲಕ ಇಂಜಿನಿಯರ್ ಅವರೇ ಈ ಕಡೆ ಗಮನ ಹರಿಸಿ. ಕಾರ್ಯಪಾಲಕ ಇಂಜಿನಿಯರ್ ಅವರೇ ಈ ಕಡೆ ಗಮನ ಹರಿಸಿ. ಮುಖ್ಯ ಕಾರ್ಯ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಈ ಕಡೆ ಗಮನ ಹರಿಸಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಈ ಕಡೆ ಗಮನ ಹರಿಸಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಈ ಕಡೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಗ ಗುಣಮುಖರಾಗಲೆಂದು ರಾಜ್ಯದ ವಿಶೇಷ ಚೇತನ ಹಾಗೂ ಗೌರವಧನ ಪುನರ್ವಸತಿ ಕಾರ್ಯಕರ್ತರ ಪರವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿ ಸುಳೆಭಾವಿಯ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಹೋಮ ಹವನ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿತು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಸಂಭವಿಸಿದ್ದು, ಸಚಿವೆ ಲಕ್ಷ್ಮೀ ಆರೋಗ್ಯ ವಿಚಾರಿಸುವುದಕ್ಕೆ ಸ್ವಾಮೀಜಿಗಳು ಆಗಮಿಸಿದರು. ಕೂಡಲ ಸಂಗಮ ಬಸವಪ್ರಕಾಶ ಸ್ವಾಮೀಜಿ ಹಾಗೂ ಬೆಳಗಾವಿ ನಾಗನೂರು ಮಠದ ಆನಂದ ಪ್ರಭು ಮಹಾಸ್ವಾಮೀಜಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನು ವಿಚಾರಿಸಿದರು.
ಬೆಳಗಾವಿಯಲ್ಲಿ ಪುರುಷರ ದೇಹದಾಢ್ಯ ಸ್ಪರ್ಧೆ ನಡೆಯಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಪುರುಷ ಸ್ಪರ್ಧಿಗಳು ಆಗಮಿಸಿದರು. ಬೆಳಗಾವಿ ನಗರದ ನಾನಾವಾಡಿಯಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ನೇತೃತ್ವದಲ್ಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧಿಗಳು ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಗಡಿಗೇಶ್ವರದ ಸಮೀಪದ ಹೆದ್ದಾರಿಯಲ್ಲಿ ಕಾಡಾನೆ ಹಿಂಡು ಸಂಚರಿಸಿದೆ. ನಡು ರಸ್ತೆಯಲ್ಲಿ ಕಾಡಾನೆಗಳ ಓಟವನ್ನು ಕಂಡು ವಾಹನ ಸವಾರರಲ್ಲಿ ಆತಂಕ ಶುರುವಾಗಿದೆ. ಕಳೆದ ಹಲವು ದಿನಗಳಿಂದ ಕಾಡಾನೆ ಕಾಣಿಸಿಕೊಳ್ತಾ ಇದ್ದು ಆನೆಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಇವತ್ತು ಒಳ್ಳೆ ಉಂಟಿಯಾ ಓ ಮಾರ ಮೂಲೆ ಬಾಕಿ ಆಯ್ತು. ಬೆಂಗಳೂರಿನಲ್ಲಿ ಕೆಪಿಎಸ್ಸಿ ಎಡವಟ್ಟು ಖಂಡಿಸಿ ಇಂದು ಪ್ರತಿಭಟನೆ ನಡೆಯಿತು. ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಷಾಂತರ ದೋಷ ಎಸಗಿರುವ ವಿಚಾರಕ್ಕೆ ಮತ್ತೊಮ್ಮೆ ಮರುಪರೀಕ್ಷೆಗೆ ಅಭ್ಯರ್ಥಿಗಳು ಆಗ್ರಹಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನಾಕಾರರು ಮಳಗಿ ಬಳಿ ಹೆದ್ದಾರಿ ತಡೆದು ಧರಣಿಯನ್ನ ನಡೆಸಿದ್ರು. ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ತಕ್ಷಣ ಬೆಳೆ ವಿಮೆ ನೀಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ರೈತರ ಜಮೀನುಗಳಿಗೆ ಕೆಜಿಪಿ ಮಾಡಿಕೊಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಂಪರ್ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಏನ್ ಸ್ವಾಮಿ ನೀವು ಬಂಪರ್ ಕೊಡುಗೆ ಕೊಟ್ಟಿದ್ದೀರಿ? ಅದೇ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತೇನೆ. ಏನ್ ದೊಡ್ಡ ಮಹಾನ್ ಕಾರ್ಯ ಸ್ವಾಮಿ ನಿಮ್ದು. ಪ್ರಧಾನಮಂತ್ರಿಗಳು ಈಗಾಗಲೇ ದೆಹಲಿಯಲ್ಲಿ ನಮ್ಮ ರೈತ ಮುಖಂಡರಾಗಿದ್ದ ಇದರಲ್ಲಿ ಬಂಪರ್ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಏನ್ ಸ್ವಾಮಿ ನೀವು ಬಂಪರ್ ಕೊಡುಗೆ ಕೊಟ್ಟಿದ್ದೀರಿ? ಅದೇ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತೇನೆ. ಏನ್ ದೊಡ್ಡ ಮಹಾನ್ ಕಾರ್ಯ ಸ್ವಾಮಿ ನಿಮ್ದು. ಪ್ರಧಾನಮಂತ್ರಿಗಳು ಈಗಾಗಲೇ ದೆಹಲಿಯಲ್ಲಿ ಅಕ್ರಮ ಗೋ ಸಾಗಾಟ ಹಾಗೂ ಚಾಮರಾಜನಗರದಲ್ಲಿ ನಡೆದ ಗೋವಿನ ಕೆಚ್ಚಲು ಕತ್ತರಿಸಿದ ಘಟನೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಹಿಂದೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮತಾಂಧ ಶಕ್ತಿಗಳಿಗೆ ಭಾರತ್ ಮಾತಾಡ್ತು ಬೇ ಮಾತಾಡ್ತು ಬೇ ಮಾತಾಡ್ತು ಬೇ ಮತಾಂಧ ಶಕ್ತಿಗಳಿಗೆ ದೇಶೆಲ್ಲರಿಗೆ. ಮುಂಬೈನಲ್ಲಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತುಕರು ನಟ ಸೈಫ್ಗೆ 6 ಬಾರಿ ಚಾಕುವಿನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರು 3 ಮನೆ ಕೆಲಸದನ್ನ ವಶಕ್ಕೆ ಪಡೆದಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ನಟ ಸೈಫ್ ಮನೆಯ ಸಿಸಿಟಿವಿ ಹಾಗೂ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಸಮಾಗಮವಾಗಿದೆ. ಮಹಾಕುಂಭ ಮೇಳದಲ್ಲಿ ಕಳೆದ 3 ದಿನಗಳಲ್ಲಿ 6 ಕೋಟಿಗೂ ಅಧಿಕ ಸನಾತನಿಗಳು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಹಿಂದೂಗಳ ಪುಣ್ಯ ಸ್ನಾನ ಮಾಡಿದ್ದು ಮಥುರಾದಿಂದ ರಾಮ ಲಕ್ಷ್ಮಣ ಹಸು ಬಂದಿದೆ.
ಲಕ್ಷ್ಮಣ್ ಇದರ ಹೆಸರು ಚಳಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಬೆಚ್ಚನೆಯ ಶ್ರೀಕೃಷ್ಣ ಮತ್ತೆ ರಾಮ್ಗೆ